ನಮಸ್ಕಾರ. ನಾನು ವಿನೂತಾ ಹೆಗಡೆ, ವಿಶ್ವವಾಣಿ, ಸಿರ್ಸಿಯಿಂದ. ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ಒಳಪಡುವಂತಹ ಉತ್ತರ ಕನ್ನಡ ಜಿಲ್ಲೆ ಸಾಕಷ್ಟು ಕೃಷಿ ಪ್ರಧಾನವಾದಂತಹ ಜಿಲ್ಲೆ. ಈ ಪರಿಸರ ಪೂರಕವಾಗಿ ಸಾಕಷ್ಟು ಸಾಂಪ್ರದಾಯಿಕ ಕೃಷಿಗಳನ್ನು ಇಲ್ಲಿ ಮಾಡಲಾಗುತ್ತೆ. ಕೃಷಿಗೆ ಇನ್ನೂ ಹೆಚ್ಚಿನ ಉತ್ತೇಜನ ಕೊಡುವಂತಹ ನಿಟ್ಟಿನಲ್ಲಿ ಹಸಿರು ಸ್ವಾಮೀಜಿ ಎಂದೇ ಪ್ರಸಿದ್ಧರಾದಂತಹ ಶ್ರೀ ಸ್ವರ್ಣವಲ್ಲಿ ಗಂಗಾಧರೇಂದ್ರ ಮಹಾಸ್ವಾಮೀಜಿಯವರು ಶಂಕರ ಜಯಂತಿಯನ್ನು ಕೃಷಿ ಜಯಂತಿಯನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕೃಷಿಕರಿಗೂ ಕೂಡ ಉತ್ಸಾಹ ನೀಡುವಂಥ ದೃಷ್ಟಿನಲ್ಲಿ ಕೃಷಿಕರಾಗಿಯೇ ಹಲವು ಸ್ಪರ್ಧೆಗಳನ್ನು, ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಹಾಗೆ ಸಾಕಷ್ಟು ಧಾರ್ಮಿಕ ವಿಧಾನಗಳು ಕೂಡ ಇಲ್ಲಿ ನಡೀತಾ ಇದೆ. ಇವತ್ತು ನಾವು ಸ್ವರ್ಣವಲ್ಲಿ ಮಠದ ಆವರಣದಲ್ಲಿ ಇದ್ದೇವೆ. ಯಾವ ರೀತಿಯೆಲ್ಲ ಕೃಷಿ ಜಯಂತಿಯ ಎರಡನೇ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಅಂಗಸಂಸ್ಥೆಯಾಗಿರತಕ್ಕಂಥ ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನದ ಕಾರ್ಯದರ್ಶಿಯಾದಂತಹ ಸುರೇಶ್ ಅಕ್ಕಿಮನೆ ನಾನು. ಈ ಕೃಷಿ ಜಯಂತಿಯನ್ನು ನರಸಿಂಹ ಜಯಂತಿಯ ಶುಭ ಸಂದರ್ಭದಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಇದು ಶಂಕರರಿಗೂ ಕೃಷಿಗೂ ಬಹಳ ನಂಟು. ಆ ದಿಶೆಯಲ್ಲಿ ಶಂಕರ ತತ್ವದ ಅನುಸಾರವಾಗಿ ನಾವು ಈ ಕೃಷಿ ಜಯಂತಿಯನ್ನು ನರಸಿಂಹ ಜಯಂತಿಯ ಶುಭ ಸಂದರ್ಭದಲ್ಲಿ ನಡೆಸ್ತಾ ಇದ್ದೇವೆ. ಕಳೆದ 16 ವರ್ಷಗಳಿಂದ ನಾವು ಈ ಕೃಷಿ ಜಯಂತಿ ನಡೆಸಿಕೊಂಡು ಬರ್ತಾ ಇದ್ದು, ಇದರ ಫಲಶ್ರುತಿ ಬಹಳ ಇದೆ. ನಶಿಸುತ್ತಿರುವಂತಹ ಈ ಕೃಷಿಯ ಕಾಯಕದ ಬಗ್ಗೆ ಯೋಚಿಸಿ ಶ್ರೀಗಳು ಈ ಕೃಷಿ ಜಯಂತಿಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. 16 ವರ್ಷಗಳಲ್ಲಿ ನಾವು ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೇವೆ. ಹೆಚ್ಚಿನ ಯುವಕರು ಹೊರಗೆ ಹೋದಂಥವರು ಕೃಷಿ ಕಡೆಗೆ ವಾಲ್ತಾ ಇದ್ದಾರೆ. ಕೃಷಿ ಜಯಂತಿಯಲ್ಲಿ ನಾವು ಕೈಗೊಂಡಂತಹ ಕೃಷಿಕರ ಪರವಾದಂತಹ ನಿರ್ಣಯಗಳು ಸರ್ಕಾರಗಳು ಅದನ್ನು ಗಮನಿಸಿ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ.
ಈಗಾಗಲೇ ಸಾಕಷ್ಟು ಕೃಷಿ ಜಯಂತಿ ಆಗಿದೆ, 16 ಕೃಷಿ ಜಯಂತಿ ಆಗಿದೆ. ಅದರಲ್ಲಿ 3 ವರ್ಷಗಳ ನಿರ್ಣಯಗಳು, ಅದು 3 ಕಾರ್ಯಕ್ರಮಗಳು ಸರ್ಕಾರಗಳ ಗಮನಕ್ಕೆ ಬಂದು ಅದು ಅನುಷ್ಠಾನಕ್ಕೆ ಬಂದಿವೆ. ಇದು ಕೃಷಿ ಜಯಂತಿಯ ಫಲಶ್ರುತಿ. ಹೀಗೆ ಉತ್ತಮವಾದಂತಹ ಈ ಕೃಷಿ ಜಯಂತಿಯ ಫಲಶ್ರುತಿಯನ್ನು ನಾವು ಕಾಣ್ತಾ ಇದ್ದೇವೆ. ಸಾಕಷ್ಟು ಪ್ರದರ್ಶನಿಗಳು ಇಲ್ಲಿ ಪ್ರದರ್ಶನವನ್ನು ನೀಡಿದ್ದಾರೆ. ಇಲ್ಲಿ ವಿಚಾರಪೂರ್ಣ ಗೋಷ್ಠಿಗಳು ಹಾಗೆ ಉತ್ಸಾಹಕ್ಕೆ ಸ್ಪರ್ಧೆಗಳು ಎನ್ನುವಂಥ ವಿಷಯವನ್ನು ನಾವು ಇಟ್ಟುಕೊಂಡಿದ್ದೇವೆ. ಸ್ಪರ್ಧೆಗಳಲ್ಲಿ ಕೃಷಿಕರ ಪರವಾಗಿರ್ತಕ್ಕಂಥ, ಕೃಷಿ ಕಾಯಕದಲ್ಲಿ ಯಾವತ್ತೂ ಇರತಕ್ಕಂಥ ಸ್ಪರ್ಧೆಗಳು ಇರ್ತವೆ. ರೈತರಿಗೆ, ರೈತ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಸ್ಪರ್ಧೆಗಳು ನಾವು ನಡೆಸ್ತಾ ಇದ್ದೇವೆ. ರೈತರಿಗಾಗಿ ಸ್ಪರ್ಧೆಗಳು, ತೆಂಗಿನಕಾಯಿ ಸುಲಿಯುವ ಸ್ಪರ್ಧೆ ಇರಲಿ, ಚಾಲಿ ಸುಲಿಯುವ ಸ್ಪರ್ಧೆ ಇರಲಿ, ಮಹಿಳೆಯರಿಗೂ ಕೂಡ ಅದೇ ಸ್ಪರ್ಧೆಗಳು, ಹಾಗೆ ಸಾಕಷ್ಟು ಸ್ಪರ್ಧೆಗಳು ನಡೀತವೆ. ಆ ಸ್ಪರ್ಧೆಗಳಿಗೆ ತಯಾರಿ ಮಾಡಿಕೊಂಡು ಜನರು ಹೆಚ್ಚೆಚ್ಚು ಬರ್ತಾ ಇದ್ದಾರೆ. ಇತ್ತೀಚೆಗಂತೂ ಸ್ಪರ್ಧಾಳುಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದು ನಮಗೆ ಕಂಡು ಬರ್ತವೆ. ಭಾಳ ಆಸಕ್ತಿ ಕೃಷಿಯಲ್ಲಿ ಮೂಡ್ತಾ ಇದೆ ಎನ್ನುವುದು ನಮಗೆ ಸಂತೋಷದ ಹಾಗೂ ಸಮಾಧಾನದ ಸಂಗತಿ. ನಮಸ್ಕಾರ, ನನ್ನ ಹೆಸರು ಸುಶೀಲಾ ಎಸ್ ಜೋಶಿ ಅಂತ. ನಾನು ಸೋಂದಾ ಕೊಪ್ಪಳ ತೋಟದವಳು. ನಾನು ಇವತ್ತು ಮಠದಲ್ಲಿ ಚಾಲಿ ಸುಲಿಯ ಸ್ಪರ್ಧೆ ಮತ್ತು ಪದಬಂಧ ಸ್ಪರ್ಧೆ ಎಲ್ಲ ಏರ್ಪಡಿಸಿದ್ದೆ. ಅದಕ್ಕೆಲ್ಲ ಭಾಗವಹಿಸಲು ಬಂಜಿ ವರ್ಷಕ್ಕೂ ಇಲ್ಲಿ ನಡೀತಾಗಿ ಸುಮಾರು ಪ್ರತಿ ವರ್ಷ ಒಂದಲ್ಲ ಒಂದು ಪ್ರೈಸ್ ತಗತ್ತೀಯನು, ಖುಷಿ ಆಗ್ತದೆ ಹಂಗೆ. ಹಾಗಾಗಿ ಬನ್ನಿ ಎಲ್ಲರೂ ಹೇಳಲೆ ಹೇಳಿ. ಹಳ್ಳಿ ಮಹಿಳೆಯರಿಗೆಲ್ಲ ಹಿಂಗಿದ್ದು ಸ್ಪರ್ಧೆ ಒಂದು ಮಾಡಿ ಅವಕ್ಕೂ ಒಂದು ಖುಷಿ ಇರ್ತು ಹೇಳಿ ಕಾಣ್ತೀವಿ ನನ್ನ ಮನಸ್ಸಿಗೆ. ಹೆಂಗೂ ಹಾಗೆಯ ಪ್ರತಿ ವರ್ಷ ಬತ್ತೀಯನು, ಒಂದು ವರ್ಷನೂ ತಪ್ಪಿಸೋದೆಯ ಖುಷಿ ಆಗ್ತದೆ ಹಿಂಗಿದ್ದೆಲ್ಲ ಕಾರ್ಯಕ್ರಮ ಭಾಗವಹಿಸಲೆ.